ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಜೊತೆ ದೇವರ ಸೇವಕರೇ, ಇವತ್ತು ವಿಶೇಷವಾಗಿ ನಾನು ಸಭೆಗೆ ಬರುವಂಥ ವಿಶ್ವಾಸಿಗಳಿಗೆ 4 ಗುಣಲಕ್ಷಣಗಳನ್ನು ಇರಬೇಕು ಎಂಬುದಾಗಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇವರು ನನಗೆ ಕಲಿಸಿರುವಂಥ ಪಾಠ ನಾನು ಕಲಿತು ನನ್ನ ಸಭೆಯವರಿಗೆ ಕಲಿಸಿದ್ದೇನೆ. ಹೀಗೆ ಅನೇಕ ಸಭಿಕರಿಗೆ ಕೂಡ ಪ್ರಯೋಜನಕರವಾಗಿರಲಿ ಎಂಬುದಾಗಿ ಈ ಮಾಧ್ಯಮದ ಮೂಲಕ ಚಿಕ್ಕ ಪ್ರಯತ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಪ್ರಿಯ ನನ್ನ ಜೊತೆ ದೇವರ ಸೇವಕರೇ, ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸಭಿಕರಿಗೆ, ನಿಮ್ಮ ವಿಶ್ವಾಸಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ನಾವು ಈಗ ವಾಕ್ಯ ಉಪದೇಶ ಕಡೆಗೆ ಹೋಗೋಣ. ಇವತ್ತು 4 ಪ್ರೀತಿಯ ತತ್ವಗಳನ್ನು ಕ್ರಿಸ್ತಿಯ ಅಥವಾ ವಿಶ್ವಾಸಿಯ ಜೀವನದ ಮೂಲಭೂತ ಸ್ತಂಭಗಳ ಬಗ್ಗೆ ನಾನು ಕಲಿಸಲು ಇಷ್ಟಪಡ್ತಾ ಇದ್ದೇನೆ. ಪ್ರತಿಯೊಬ್ಬ ದೇವರ ಮಗನು, ವಿಶ್ವಾಸಿ ಅಥವಾ ಕ್ರೈಸ್ತರು ಈ 4 ಪ್ರೀತಿಯ ತತ್ವಗಳನ್ನು ಪಾಲನೆ ಮಾಡಿದರೆ ವಿಶ್ವಾಸಿಗಳು ಆಶೀರ್ವದಿಸಲ್ಪಡ್ತಾರೆ, ಸಭೆ ಆಶೀರ್ವದಿಸಲ್ಪಡ್ತದೆ, ಸಭಾಪಾಲಕನು ಕೂಡ ಆಶೀರ್ವದಿಸಲ್ಪಡ್ತಾರೆ. ಈ 4 ಪ್ರೀತಿಯ ತತ್ವಗಳು ಕ್ರಿಸ್ತನ ಅಥವಾ ಕ್ರಿಸ್ತಿಯ ಜೀವಿತದ ಮೂಲ ಸ್ತಂಭಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವುಗಳನ್ನು ಪಾಲಿಸುವುದರಿಂದ ನಾವು ದೇವರ ಕೃಪೆ ಒಳಗೆ ವಾಸಿಸಬಹುದು ಮತ್ತು ಆತನ ರಾಜ್ಯಕ್ಕೆ ಆದರ್ಶ ವಿಶ್ವಾಸಿಗಳು ಆಗಬಹುದು. ಪುನಃ ಇನ್ನೊಂದು ಸರ್ತಿ ಹೇಳ್ತೇನೆ, ಈ 4 ಪ್ರೀತಿಯ ತತ್ವಗಳು ವಿಶ್ವಾಸಿಗಳು ಅನುಸರಣೆ ಮಾಡಿದರೆ ನಾವು ದೇವರ ಕೃಪೆ ಒಳಗೆ ವಾಸಿಸಬಹುದು ಮತ್ತು ದೇವರ ರಾಜ್ಯಕ್ಕೆ ಆದರ್ಶ ವಿಶ್ವಾಸಿಗಳು ಆಗಬಹುದು. ಬನ್ನಿ, ಮೊದಲನೇ ತತ್ವ, ದೇವರ ಮಕ್ಕಳಾಗಿ, ದೇವರ ಪ್ರಜೆಗಳಾಗಿ ನಾವು ಯಾವುದು ಮಾಡಬೇಕೆನ್ನುವುದಾಗಿ ಮೊದಲನೆಯ ಪ್ರೀತಿಯ ತತ್ವ ಅಥವಾ ಫೌಂಡೇಶನ್ ಯಾವುದು ಅನ್ನೋದು ನಾವು ನೋಡೋಣ. ಮೊದಲನೇದಾಗಿ ನಾವು ನಮ್ಮ ಸೃಷ್ಟಿಕರ್ತನಾದ ಏಕ ದೇವರಾದ ಯೆಹೋವನನ್ನು ಪ್ರೀತಿಸಬೇಕು. ಪುನಃ ಹೇಳ್ತೇನೆ, ಮೊದಲನೇದಾಗಿ ನಾವು ನಮ್ಮ ಸೃಷ್ಟಿಕರ್ತನಾದ ಏಕ ದೇವರಾದ ಯೆಹೋವ ದೇವರನ್ನು ಪ್ರೀತಿಸಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇರುವಾಗ ಈ ತತ್ವಗಳನ್ನು ಎತ್ತಿ ಹಿಡಿದು ಆಗಿನ ಪ್ರಜೆಗಳಿಗೆ, ಶಿಷ್ಯರಿಗೆ ಇವುಗಳನ್ನು ಬೋಧನೆ ಮಾಡುತ್ತಾ ಬಂದರು.
ಅಷ್ಟು ಮಾತ್ರ ಅಲ್ಲದೆ ನಮ್ಮ ಪೂರ್ವಿಕರು ಆದಂಥ ಮೋಶೆಯವರು ಕೂಡ ಇಸ್ರಾಯೇಲರಿಗೆ ಇವುಗಳನ್ನು ಎತ್ತಿ ತೋರಿಸುತ್ತಾ ಬಂದರು. ಯೇಸು ಕ್ರಿಸ್ತರು ತಮ್ಮ ಸೇವೆಯಲ್ಲಿ ಈ ಮಹಾ ಆಜ್ಞೆಯನ್ನು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನ ಮತ್ತು 38ನೇ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಎಲೋಹಿಂ ಅಡೋನಾಯ್ ಯೆಹೋವನನ್ನು ಪ್ರೀತಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತರು ಪ್ರಜೆಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತರೇ, ಪ್ರಿಯ ವಿಶ್ವಾಸಿಗಳೇ, ನಾವು ಮೊಟ್ಟ ಮೊದಲದಾಗಿ ದೇವರನ್ನು ಪ್ರೀತಿಸುವುದು ಅಭ್ಯಾಸ ಮಾಡಿಕೊಳ್ಳಬೇಕು ಅಥವಾ ಕಲಿತುಕೊಳ್ಳಬೇಕು. ನಮ್ಮ ಮೊದಲನೇ ಪ್ರೀತಿ ದೇವರಿಗೆ ಸಲ್ಲಿಸಬೇಕು. ನಾವು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ಪ್ರೀತಿಸಬೇಕು. ಇದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಆದಿಕಾಂಡದಿಂದ ಪ್ರಕಟಣೆವರೆಗೂ ನಮಗೆ ಒಂದೇ ಒಂದು ಕಲಿಸುವುದು ಬೈಬಲ್ ಏನಪ್ಪ ಅಂತಂದರೆ, ನಾವು ದೇವರನ್ನು ಪ್ರೀತಿಸಬೇಕು ಎಂಬುದಾಗಿ. ಬನ್ನಿ, ನಾವು ದೇವರನ್ನು ಪ್ರೀತಿಸಿ ದೇವರನ್ನು ಸಂತೋಷ ಪಡಿಸೋಣ. ದೇವರನ್ನು ಪ್ರೀತಿಸುವುದು ಎಲ್ಲ ಯಜ್ಞಕ್ಕಿಂತಲೂ ಶ್ರೇಷ್ಠವಾದ ಯಜ್ಞ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಎಲ್ಲ ಯಜ್ಞಕ್ಕಿಂತಲೂ ದೊಡ್ಡ ಯಜ್ಞ, ಎಲ್ಲ ಧಾನ್ಯ ದವಸ ಸಮರ್ಪಣೆಗಿಂತಲೂ ದೊಡ್ಡದು ಯಾವುದಪ್ಪ ಅಂತಂದರೆ, ನಾವು ದೇವರನ್ನು ಮೊಟ್ಟ ಮೊದಲದಾಗಿ ಪ್ರೀತಿಸಬೇಕು. ಯೋಹಾನನ ಬರೆದ ಸುವಾರ್ತೆ 14:15 ಇವೆಲ್ಲವೂ ದೇವರನ್ನು ಪ್ರೀತಿಸುವುದಕ್ಕೋಸ್ಕರ ವಾಕ್ಯಗಳನ್ನು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾವೆ. ಪ್ರಿಯ ಸಹೋದರಿ ಮತ್ತು ಸಹೋದರನೇ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟು ವಿಶ್ವಾಸಿಗಳಾದಂಥ ದೇವರ ಮಕ್ಕಳೇ, ನಾವು ಮೊಟ್ಟ ಮೊದಲಾಗಿ ದೇವರನ್ನು ಪ್ರೀತಿಸುವುದು ಅಭ್ಯಾಸ ಮಾಡಿಕೊಳ್ಳೋಣ ಮತ್ತು ಕಲಿಯೋಣ. ನಾವು ಆತನನ್ನು ಪ್ರೀತಿಸಿದರೆ ದೇವರ ಚಿತ್ತವನ್ನು ನೆರವೇರಿಸುತ್ತೇವೆ. ನಾವು ಆತನನ್ನು ಪ್ರೀತಿಸಿದರೆ ಆತನ ಆಜ್ಞೆಯನ್ನು ನಾವು ನೆರವೇರಿಸುತ್ತೇವೆ. ನಾವು ಆತನನ್ನು ಪ್ರೀತಿಸಿದರೆ ಆತನ ಇಚ್ಛೆಯನ್ನು, ಆತನ ನ್ಯಾಯವನ್ನು ಒಪ್ಪಿಕೊಳ್ಳುತ್ತೇವೆ. ಬನ್ನಿ, ಆತನನ್ನು ನಾವು ಪ್ರೀತಿಸಿ ಆತನ ಇಚ್ಛೆಯನ್ನು, ಆತನ ನ್ಯಾಯವನ್ನು ಒಪ್ಪಿಕೊಂಡು ಆತನನ್ನು ಸಂತೋಷ ಪಡಿಸೋಣ. ಪ್ರಿಯ ದೇವರ ಮಕ್ಕಳೇ, ವಿಶ್ವಾಸಿ, ನೀನು ನಿನ್ನ ಸ್ಥಾನಿಕವಾದ ಸಭೆಗೆ ಬರ್ತಾ ಇದ್ದೀವಿ, ಒಳ್ಳೆಯದು. ನೀನು ಬೈಬಲ್ ಓದ್ತಾ ಇದ್ದೀವಿ, ಒಳ್ಳೆಯದು. ಆದರೆ ನೀನು ನಿನ್ನ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿಸ್ತಾ ಇದ್ದೀವಿ ಎಲ್ಲವೋ ಎಂಬುದಾಗಿ ಒಂದು ಸರ್ತಿ ಪರೀಕ್ಷಿಸಿಕೊಂಡು ನೀನು ಹೋಗ್ತಿರುವಂಥ ಸಭೆಯಲ್ಲಿ ನಿನ್ನ ದೇವರನ್ನು ಪ್ರೀತಿಸುವುದು ಅಭ್ಯಾಸ ಮಾಡಿಕೋ. ಈ ಪ್ರೀತಿ ಮಾಡೋದರಿಂದ ನೀನು ಪರಲೋಕ ರಾಜ್ಯಕ್ಕೆ ಆದರ್ಶ ವಿಶ್ವಾಸಿ ಆಗ್ತೀಯ, ಆದರ್ಶ ದೇವರ ಮಗು ಆಗ್ತೀಯ. ಮತ್ತು
ನೀನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ತೀಯ. ಬನ್ನಿ, ನಾನು ನೀವು ನಾವೆಲ್ಲರೂ ಮೊಟ್ಟ ಮೊದಲದಾಗಿ ದೇವರನ್ನು ಪ್ರೀತಿಸುವ ಈ ತತ್ವವನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಈ ಮೂಲಭೂತ ಸ್ತಂಭವನ್ನು ನಮ್ಮ ಜೀವಿತದಲ್ಲಿ ನಾವು ಇಟ್ಟುಕೊಂಡು ಮುಂದಕ್ಕೆ ಸಾಗೋಣ. ಎರಡನೇದು ಮೊದಲನೇದು ನಾವು ದೇವರನ್ನು ಪ್ರೀತಿಸುವುದು ಅಭ್ಯಾಸ ಮಾಡಿಕೊಳ್ಳೋಣ. ಎರಡನೇದು ದೇವರ ವಾಕ್ಯದ ಅನುಸಾರವಾಗಿ ಇವೆಲ್ಲ ದೇವರ ವಾಕ್ಯ ಇದ್ದಾವೆ. ಎರಡನೇದು, ದೇವರು ಸ್ವರಕ್ತದಿಂದ ಕೊಂಡುಕೊಂಡಂಥ ದೇವರ ಸಭೆಯನ್ನು ಯೇಸು ಕ್ರಿಸ್ತನು ಪ್ರೀತಿಸಿದಂತೆ ನಾವು ಪ್ರೀತಿಸೋಣ. ಪುನಃ ಹೇಳ್ತೀನಿ, ದೇವರು ಸ್ವರಕ್ತದಿಂದ ಕೊಂಡುಕೊಂಡಂಥ ಸಭೆಯನ್ನು ಯೇಸು ಕ್ರಿಸ್ತನು ಪ್ರೀತಿಸಿದಂತೆ ನಾವು ನಮ್ಮ ಸಭೆಯನ್ನು ಪ್ರೀತಿಸೋಣ. ಬೈಬಲ್ ಹೇಳ್ತಾ ಇದೆ, ಅಪೊಸ್ತಲ ಕಾರ್ಯಗಳು 20ನೇ ಅಧ್ಯಾಯ 28ನೇ ವಚನ, ದೇವರು ಸ್ವರಕ್ತದಿಂದ ಕೊಂಡುಕೊಂಡಂಥ ಸಭೆ ಎಂಬುದಾಗಿ. ನೀನು ಹೋಗ್ತಿರುವಂಥ ಸಭೆ, ನೀನು ಭಾಗವಹಿಸ್ತಿರುವಂಥ ಸಭೆ, ಅದು ದೇವರು ಸ್ವರಕ್ತದಿಂದ ಕೊಂಡುಕೊಂಡಂಥ ಸಭೆಯಾಗಿದೆ. ಅದು ಚಿಕ್ಕದಿರ್ಬೋದು, ಅದು ದೊಡ್ಡದಿರ್ಬೋದು, ಅದು ಮನೆಯಲ್ಲಿ ಕೂಡುತ್ತಿರುವಂಥ ಸಭೆ ಇರ್ಬೋದು, ಅಥವಾ ವಿಶಾಲವಾದ ಸ್ಥಳದಲ್ಲಿ ಕೂಡುತ್ತಿರುವಂಥ ಸಭೆ ಆಗಿರ್ಬೋದು, ಅಥವಾ ದೊಡ್ಡ ಕಟ್ಟಡ ಆಗಿರಬಹುದು. ಆ ಸಭೆಯನ್ನು ನನ್ನ ಮತ್ತು ನಿನ್ನ ದೇವರು ಸ್ವರಕ್ತದಿಂದ ಕೊಂಡುಕೊಂಡಂಥ ಸಭೆ ಅದು. ಅದು ಲೋಕಲ್ ಚರ್ಚ್ ಆಗಿರ್ಬೋದು, ಯೂನಿವರ್ಸಲ್ ಚರ್ಚ್ ಆಗಿರ್ಬೋದು, ಅದು ದೇವರ ಸ್ವರಕ್ತದಿಂದ ಕೊಂಡುಕೊಂಡಂಥ ಸಭೆ. ಸ್ಥಾನಿಕ ಸಭೆ, ಸರ್ವಯಾತ್ರಿಕ ಸಭೆ ಇರಬಹುದು, ಅದು ದೇವರು ಸ್ವರಕ್ತದಿಂದ ಕೊಂಡುಕೊಂಡಂಥ ಸಭೆ ಆಗಿರುತ್ತದೆ. ಪ್ರಿಯರೇ, ನೀನು ಹೋಗ್ತಿರುವಂಥ ಸಭೆಯನ್ನು ಯೇಸು ಕ್ರಿಸ್ತನಂತೆ ಪ್ರೀತಿಸಬೇಕು. ನೀನು ಭಾಗವಹಿಸ್ತಿರುವಂಥ ಸಭೆಯನ್ನು ಯೇಸು ಕ್ರಿಸ್ತನಂತೆ ಪ್ರೀತಿಸಬೇಕೆಂಬುದಾಗಿ ನಾನು ಇವತ್ತು ನಿನಗೆ ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ಇದು ಒಂದು ವಿಶ್ವಾಸ ಜೀವಿತಕ್ಕೆ ಈ ಪ್ರೀತಿಯ ತತ್ವವು ಮೂಲಭೂತ ಸ್ತಂಭ ಆಗಿರುತ್ತದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಎಫೆಸಿ ಪತ್ರಿಕೆ 5ನೇ ಅಧ್ಯಾಯ 25ನೇ ವಚನದಲ್ಲಿ ಪೌಲನು ಸ್ಪಷ್ಟವಾಗಿ ಬರೆದಿದ್ದಾನೆ, ಯೇಸು ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದನು ಎಂಬುದಾಗಿ. ಕ್ರಿಸ್ತನು ದೇವರ ಸಭೆಯನ್ನು ಪ್ರೀತಿಸಿದ ರೀತಿಯಲ್ಲಿ, ಮಾದರಿಯಲ್ಲಿ ನಾವು ನಮ್ಮ ದೇವರ ಸಭೆಯನ್ನು ಪ್ರೀತಿಸಬೇಕಾಗಿದೆ. ಕೊಲಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ, ಇವೆಲ್ಲ ವಚನಗಳು ನಾವು ಸಭೆಯನ್ನು ಪ್ರೀತಿಸುವುದನ್ನು ನಮಗೆ ದೇವರ ವಾಕ್ಯ ಕಲಿಸ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತರೇ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆಟ್ಟು ವಿಶ್ವಾಸಿಗಳೆಂದು ಕರೆಸಲ್ಪಟ್ಟವರೇ, ನಿನ್ನ ಸಭೆಯನ್ನು ನೀನು ಪ್ರೀತಿಸು. ನಿನ್ನ ಸಭೆ ಹೆಸರು ಏನೋ ಆಗಿರ್ಬೋದು, ಬಟ್ ಆ ಸಭೆ ದೇವರು ಸ್ವರಕ್ತದಿಂದ ಕೊಂಡುಕೊಂಡಂಥ ಸಭೆ ಆದ ಕಾರಣ
ನೀನು ನಿನ್ನ ಸಭೆಯನ್ನು ಪ್ರೀತಿಸು. ಸಭೆಯನ್ನು ಪ್ರೀತಿಸುವ ತತ್ವಕ್ಕೆ ನಾವು ಬಂದಾಗ, ಈ ತತ್ವವನ್ನು ನಾವು ಅನುಸರಿಸುತ್ತಿರುವಾಗ, ನಾವು ಇದನ್ನು ಪಾಲಿಸಿದರೆ ದೇವರ ಕೃಪೆಯಲ್ಲಿ ವಾಸ ಮಾಡುತ್ತೇವೆ ಮತ್ತು ಪರಲೋಕಕ್ಕೆ ಅಥವಾ ದೇವರ ರಾಜ್ಯಕ್ಕೆ ಆದರ್ಶ ವಿಶ್ವಾಸಿಗಳಾಗ್ತೇವೆ. ಬನ್ನಿ, ನಾವು ಭಾಗವಹಿಸ್ತಿರುವಂಥ ಸಭೆ, ನಾವು ಅಟೆಂಡ್ ಆಗ್ತಿರುವಂಥ ಸಭೆಯನ್ನು ಹೃದಯಪೂರ್ವಕವಾಗಿ ಪ್ರೀತಿಸೋಣ. ಆಲಯದ ಅಭಿಮಾನವು ಬೆಂಕಿಯಂತೆ ಉರಿಯಲಿ. ನಿನ್ನ ಆಲಯದ ಅಭಿಮಾನ ನಿನಗೆ ಬೆಂಕಿಯಂತೆ ಹುರಿಯಬೇಕಾಗಿದೆ. ಕೀರ್ತನೆ ಗ್ರಂಥದಲ್ಲಿ ನಾವು ನೋಡ್ತೀವಿ, ಕೀರ್ತನೆ ಗ್ರಂಥಕರ್ತನೆ ಹೇಳ್ತಾನೆ, ನಿನ್ನ ಆಲಯದ ಅಭಿಮಾನ ನನಗೆ ಬೆಂಕಿಯಂತೆ ದಹಿಸುತ್ತದೆ ಅಂತೇಳಿ. ಅದನ್ನೇ ನಾವು ಯೇಸು ಕ್ರಿಸ್ತನ ಜೀವಿತದಲ್ಲಿ ನೋಡಬಹುದು. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆ ವಾಕ್ಯ ಅಕ್ಷರವಾಗಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ನೆರವೇರುತ್ತದೆ. ಬನ್ನಿ, ಯೇಸು ಕ್ರಿಸ್ತನ ಮಕ್ಕಳಾದಂಥ ನಾವು ಆಲಯದ ಅಭಿಮಾನವುಳ್ಳವರಾಗಿದ್ದು, ನಾವು ಭಾಗವಹಿಸ್ತಿರುವಂಥ ಆಲಯದ ಅಭಿಮಾನವಾಗಿದ್ದು, ಆಲಯವನ್ನು ಪ್ರೀತಿಸಿ ದೇವರ ಆಲಯವನ್ನು ಕಟ್ಟೋಣ, ದೇವರ ಆಲಯಕ್ಕಾಗಿ ದುಡಿಯೋಣ, ದೇವರ ಆಲಯ ಅಭಿವೃದ್ಧಿಗಾಗಿ ದುಡಿಯೋಣ, ದೇವರ ಆಲಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸೋಣ. ದೇವರ ಆಲಯದಲ್ಲಿ ನಾವೊಂದು ಸೇವಕಿ ಆಗಿದ್ದು ಕೆಳಮಟ್ಟದಿಂದ ಮೇಲೆ ಮಟ್ಟಿರುವಂಥ ಕೆಲಸವನ್ನು ಮಾಡೋಣ. ಪ್ರಿಯ ಸಹೋದರಿ, ನೀನು ದೇವರ ಆಲಯವನ್ನು ಪ್ರೀತಿಸ್ತಾ ಇದೆಯಾ? ಪ್ರಿಯ ಸಹೋದರನೇ, ನೀನು ದೇವರ ಆಲಯವನ್ನು ಪ್ರೀತಿಸ್ತಾ ಇದೆಯಾ? ಹಾಗಾದರೆ ತಪ್ಪದೆ ಪ್ರತಿ ಭಾನುವಾರ ನಿನ್ನ ಸಭೆಯ ಆರಾಧನೆ ಕೂಟದಲ್ಲಿ ಭಾಗವಹಿಸು. ಪ್ರತಿ ಬೈಬಲ್ ಸ್ಟಡಿಯಲ್ಲಿ ನೀನು ನಿನ್ನ ಸಭೆಯ ಬೈಬಲ್ ಸ್ಟಡಿಯಲ್ಲಿ ಭಾಗವಹಿಸು. ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸು. ಆನ್ಲೈನ್ ಪ್ರಾರ್ಥನೆಯಲ್ಲಿ ಭಾಗವಹಿಸು. ಸಭೆಯ ಎಲ್ಲ ಕಾರ್ಯಕ್ರಮದಲ್ಲಿ ನೀನು ಭಾಗವಹಿಸಿ ಆಲಯನ್ನು ಪ್ರೀತಿಸ್ತಾ ಇದೆಯಾ ಅಂತೇಳಿ ಅಕ್ಷರವಾಗಿ ತೋರಿಸಿಕೊಡು. ಆಗ ನೀನು ಆದರ್ಶ ವಿಶ್ವಾಸಿಯಾಗಿರ್ತೀಯ. 2ನೇ ತತ್ವ, ನಿನ್ನ ಆಲಯವನ್ನು ನೀನು ಪ್ರೀತಿಸಬೇಕು. ಒಂದು ವಾರ ಸಭೆಗೆ ಬಂದೆ, ಒಂದು ವಾರ ಬಿಟ್ಟೆ, ನನ್ನ ಮನಸ್ಸು ಬಂದಾಗ ಚರ್ಚ್ಗೆ ಬರ್ತೀನಿ, ನನ್ನ ಮನಸ್ಸು ಬಂದಾಗ ಬಿಟ್ಟು ಹೋಗ್ತೀನಿ, ಒಂದು ವಾರ ಈ ಚರ್ಚು, ಒಂದು ವಾರ ಇನ್ನೊಂದು ಚರ್ಚು ಎಂದು ಹೇಳಿ ದಯವಿಟ್ಟು ಪ್ರಿಯರೇ ಮಾಡಬೇಡಿ. ನಿನ್ನ ಚರ್ಚಿನಲ್ಲಿ ನೀನು ಬೇರೂರಿ ಬೆಳಿ. ಸಭೆಗೆ ತಡವಾಗಿ ಬರಬೇಡ. ಸಭೆಯಿಂದ ಮಧ್ಯದಲ್ಲೇ ಎದ್ದು ಹೋಗಬೇಡ. ಸಭೆಯ ಮೊದಲನೇ ಪ್ರಾರ್ಥನೆಗಿಂತ ಮೊದಲು ಬಂದು ನೀನು ದೇವರ ಸನ್ನಿಧಾನದಲ್ಲಿ ಕಾದುಕೊಂಡಿರು. ಸಭೆಯ ಅಂತ್ಯಾಶೀರ್ವಾದ ನಂತರ ಎಲ್ಲ ಕಸ ಹೊಡೆದು ಕೆಲಸ ಮಾಡಿ ಹೋಗು. ಆಗ ನೀನು ಪರಲೋಕ ರಾಜ್ಯಕ್ಕೆ ಆದರ್ಶ ವಿಶ್ವಾಸಿಗಳಾಗ್ತೀಯ ಮತ್ತು ನಿನ್ನ ಸಭೆಗೆ ಕೂಡ ನೀನು ಆದರ್ಶ ವಿಶ್ವಾಸಿಯಾಗಿರ್ತೀಯ. ದೇವರು ಈ ತತ್ವವನ್ನು ಮಾಡಲಿಕ್ಕೆ ನಿನಗೆ ಸಹಾಯ ಮಾಡಲಿ. ದೇವರಾಲಯದಲ್ಲಿ ಮಾಡಿದ ಕೆಲಸವನ್ನು ದೇವರು ಎಂದಿಗೂ ಮರೆಯುವುದಿಲ್ಲ. ಅದಕ್ಕೆ ತಕ್ಕಂತೆ ಪ್ರತಿಫಲ ದೇವರು ನಿನಗೆ ಕೊಡ್ತಾನೆ. ಪುನಃ ನಾನು ತತ್ವಗಳನ್ನು ನೆನಪು ಮಾಡ್ತಾ ಇದ್ದೀನಿ. ಈ 4 ಪ್ರೀತಿಯ ತತ್ವಗಳನ್ನು ಕ್ರಿಸ್ತಿಯ ಅಥವಾ ವಿಶ್ವಾಸಿಯ ಜೀವಿತದ ಮೂಲಭೂತ ಸ್ತಂಭಗಳಾಗಿದ್ದಾವೆ. ಅವುಗಳನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವುಗಳನ್ನು ಪಾಲಿಸುವುದರಿಂದ ನಾವು ದೇವರ ಕೃಪೆ ಒಳಗೆ ವಾಸಿಸ್ತೀವಿ ಮತ್ತು ಪರಲೋಕ ರಾಜ್ಯಕ್ಕೆ ಆದರ್ಶ ವಿಶ್ವಾಸಿಗಳಾಗಿರ್ತೀವಿ ಎಂಬುದಾಗಿ ನಾನು ಪ್ರಸ್ತಾಪ ಮಾಡ್ತಾ ಬರ್ತಾ ಇದ್ದೀನಿ. ಮೊದಲನೇ ತತ್ವ, ನಾವು ನಮ್ಮ ಸೃಷ್ಟಿಕರ್ತನಾದ ಯೆಹೋವ ದೇವರನ್ನು ಪ್ರೀತಿಸಬೇಕು. 2ನೇದು, ದೇವರ ಸ್ವರಕ್ತದಿಂದ ಕೊಂಡುಕೊಂಡಂಥ ಸಭೆಯನ್ನು ಯೇಸು ಕ್ರಿಸ್ತನು ಅಭಿಮಾನವುಳ್ಳವನಾಗಿ ಪ್ರೀತಿಸಿದಂತೆ ನಾವು ಪ್ರೀತಿಸಬೇಕು. 3ನೇದು,
ಮೂರನೇದು, ಇವುಗಳನ್ನು ಯಾರಿಗೋ ಒಬ್ಬರಿಗೆ ಹರ್ಟ್ ಆಗಬೇಕು, ಯಾರ್ದೋ ಒಬ್ರು ತಪ್ಪು ಹಿಡಿದು ತೋರಿಸ್ಬೇಕು ಅನ್ನೋ ಅಭಿಪ್ರಾಯದಿಂದಲ್ಲ, ನಿಮಗೆ ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ನಾನು ಇವುಗಳನ್ನು ದೇವರು ನನಗೆ ಕಲಿಸಿದ್ದು, ನಾನು ಅನುಸರಣೆ ಮಾಡುವುದು, ನನ್ನ ಸಭೆಗೆ ತಿಳಿಸಿದ್ದು ತಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ. ದೇವರಿಂದ ನೇಮಿಸಲ್ಪಟ್ಟ ನಿಮ್ಮ ದೇವರ ಸೇವಕರನ್ನು ಪ್ರೀತಿಸಿ ಗೌರವಿಸಿ ಆತನನ್ನು ಸನ್ಮಾನಿಸಿ ಆತನಿಗಾಗಿ ಪ್ರಾರ್ಥಿಸಿ. ಪುನಃ ಹೇಳ್ತಾ ಇದ್ದೀನಿ, ದೇವರಿಂದ ನೇಮಿಸಲ್ಪಟ್ಟ ನಿಮ್ಮ ದೇವರ ಸೇವಕನನ್ನು ಪ್ರೀತಿಸಿ ಗೌರವಿಸಿ ಸನ್ಮಾನಿಸಿ ಪ್ರೋತ್ಸಾಹಪಡಿಸಿ ಮತ್ತು ಆತನಿಗಾಗಿ ಪ್ರಾರ್ಥಿಸಿ. ಅನೇಕ ದೇವರ ಸೇವಕರು ಸಂಸ್ಥೆಯಿಂದ ನೇಮಿಸಲ್ಪಟ್ಟಿದ್ದಾರೆ, ಅನೇಕ ದೇವರ ಸೇವಕರು ವಿಶ್ವಾಸಿಗಳಿಂದ ಅಥವಾ ಎಲ್ಡರ್ಸ್ನಿಂದ ನೇಮಿಸಲ್ಪಟ್ಟಿದ್ದಾರೆ, ಅನೇಕ ದೇವರ ಸೇವಕರು ತಾವಾಗೇ ನೇಮಿಸಲ್ಪಟ್ಟಿದ್ದಾರೆ, ಇನ್ನು ಕೆಲವರು ದೇವರಿಂದ ನೇಮಿಸಲ್ಪಟ್ಟಿದ್ದಾರೆ. ಆದರೆ ನಾನು ಹೇಳ್ತಾ ಇರುವಂಥ ಈ ಉಪದೇಶ ದೇವರಿಂದ ನೇಮಿಸಲ್ಪಟ್ಟ ನಿಮ್ಮ ದೇವರ ಸೇವಕರನ್ನು ಪ್ರೀತಿಸಿ ಗೌರವಿಸಿ ಸನ್ಮಾನಿಸಿ ಅವರಿಗಾಗಿ ಪ್ರಾರ್ಥಿಸಿ. ಇದನ್ನು ಕೂಡ ನಮಗೆ ಬೈಬಲೇ ಕಲಿಸ್ತಾ ಇದೆ, ಇದನ್ನು ಕೂಡ ಬೈಬಲೇ ಕಲಿಸ್ತಾ ಇದೆ. ಏನಂತೇಳಿ? ಈ ಪ್ರೀತಿಯ ಮೂರನೆಯ ತತ್ವ, ನಿಮ್ಮ ದೇವರ ಸೇವಕನನ್ನು ಪ್ರೀತಿಸಿ ಆತನನ್ನು ಗೌರವಿಸಿ ಸನ್ಮಾನಿಸಿ ಆತನಿಗಾಗಿ ಪ್ರಾರ್ಥಿಸಿರಿ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12-13ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದೆ, ನಿಮ್ಮ ನಡುವೆ ದುಡಿದು ನಿಮ್ಮನ್ನು ನೇತೃತ್ವ ಮಾಡುತ್ತಿರುವವರನ್ನು ಗೌರವಿಸಿ ಅವರನ್ನು ಅಪಾರ ಪ್ರೀತಿಯಿಂದ ಇರಿಸಿ, ದೇವರ ಸೇವಕರಾದ ಇವರನ್ನು ನೀವು ಗೌರವಿಸುವುದು, ಇವರನ್ನು ಪ್ರೀತಿಸುವುದು, ಇವರನ್ನು ಪ್ರೋತ್ಸಾಹಿಸುವುದು, ಇವರ ಕಷ್ಟ ದುಃಖ ಸುಖದಲ್ಲಿ ನಿಲ್ಲುವುದು, ಅದು ನಿಮಗೆ ಆಶೀರ್ವಾದಕರವಾಗಿ ಇರುತ್ತದೆ. ಮೊದಲನೇ ತಿಮೋತಿ 5:17, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ, ಇವೆಲ್ಲವೂ ನಮಗೆ ನಾವು ಭಾಗವಹಿಸುತ್ತಿರುವಂಥ ಸಭೆಯ ದೇವರಿಂದ ನೇಮಿಸಲ್ಪಟ್ಟಂಥ ದೇವರ ಸೇವಕರನ್ನು ಗೌರವಿಸಬೇಕು, ಪ್ರೀತಿಸಬೇಕು, ಸನ್ಮಾನಿಸಬೇಕು, ಸಂತೈಸಬೇಕು ಮತ್ತು ಅವ್ರಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ನಮಗೆ ಲೇಖನಗಳು ಪ್ರೋತ್ಸಾಹ ಮಾಡ್ತಾ ಇದೆ. ಪ್ರಿಯ ಕ್ರೈಸ್ತರೇ, ಪ್ರಿಯ ವಿಶ್ವಾಸಿಗಳೇ, ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮಗೆ ನಾನು ಪ್ರೋತ್ಸಾಹ ಮಾಡೋದೇನೆಂದರೆ, ದೇವರಿಂದ ನೇಮಿಸಲ್ಪಟ್ಟಂಥ ನಿಮ್ಮ ದೇವರ ಸೇವಕರನ್ನು ನೀವು ಪ್ರೀತಿಸಿ, ಅವ್ರನ್ನು ಗೌರವಿಸಿ, ಅವ್ರನ್ನು ಸನ್ಮಾನಿಸಿ, ಅವ್ರಿಗಾಗಿ ಪ್ರಾರ್ಥಿಸಿ. ಆಗ ಅವರು ಮಾಡುತ್ತಿರುವಂಥ ಪ್ರಾರ್ಥನೆ, ಅವರು ಮಾಡ್ತಿರುವಂಥ ಉಪದೇಶಗಳು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾವೆ ಮತ್ತು ನೀವು ದೇವರಿಂದ ಆಶೀರ್ವದಿಸಲ್ಪಟ್ಟು
ಪರಲೋಕ ರಾಜ್ಯಕ್ಕೆ ಮತ್ತು ನಿಮ್ಮ ಸಭೆಗೆ ಆದರ್ಶ ವಿಶ್ವಾಸಿಗಳಾಗಿರ್ತೀರಿ. ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಸಭೆಯ ಮುಂದೆಯೂ ನಿಮ್ಮ ಸಾಕ್ಷಿ ಒಳ್ಳೆಯದಾಗಿರುತ್ತೆ. ಖಂಡಿತ ನೀವು ಆದರ್ಶ ವಿಶ್ವಾಸಿಗಳಾಗಿರ್ತೀರಿ. ಅದಕ್ಕೆ ತಕ್ಕಂತೆ ದೇವರು ನಿಮಗೆ ಪ್ರತಿಫಲ ಕೂಡ ಕೊಡ್ತಾನೆ. ಇದು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನನ್ನ ಸೀನಿಯರ್ ಪಾಸ್ಟರ್ ಇದ್ದಾರೆ, ನನಗೆ ಆತ್ಮಿಕವಾಗಿ ನಡೆಸಿದವರು. ಅವರು ತಮ್ಮ ಸೀನಿಯರ್ ಪಾಸ್ಟರ್ಗೆ ಪ್ರೀತಿ ಮಾಡ್ತಾರೆ, ಅವರು ಗೌರವಿಸ್ತಾರೆ, ಅವ್ರಿಗಾಗಿ ಪ್ರಾರ್ಥಿಸ್ತಾರೆ. ಅವರಿಂದ ನಾನು ಕಲಿತುಕೊಂಡೆ. ಅವರ ಹೆಸರು ಪಾಸ್ಟರ್ ಇಮ್ಯಾನ್ಯುಯಲ್. ಅವರು ಅನೇಕ ಸರ್ತಿ ನಮಗೆ ಕಲಿಸಿದ್ದು ಏನಂದರೆ, ನಿಮ್ಮ ಸಭಾಪಾಲಕನನ್ನು ಪ್ರೀತಿಸಬೇಕೆಂಬುದಾಗಿ. ನಾನು ಕೂಡ ಅವರಿಂದ ಕಲಿತು ಇವತ್ತಿಗೂ ನಾನು ಅವರನ್ನು ಪ್ರೀತಿಸ್ತೇನೆ. ಅವರು ವಯಸ್ಸಿನಲ್ಲಿ ನನಗಿಂತ 1 ವರ್ಷ ಚಿಕ್ಕವರು, ಆದರೆ ಅವ್ರನ್ನ ಗೌರವಿಸ್ತೇನೆ, ಪ್ರೀತಿಸ್ತೇನೆ, ಸನ್ಮಾನಿಸ್ತೇನೆ, ಅವ್ರಿಗಾಗಿ ಪ್ರಾರ್ಥಿಸ್ತೇನೆ. ದೇವರು ಅಂತ ಒಳ್ಳೆಯ ದೇವರ ಸೇವಕರು ನನಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ನಾನು ಅವರು ತಾವು ಅನುಸರಣೆ ಮಾಡಿದರು ಮತ್ತು ನಮಗೂ ಕೂಡ ಕಲಿಸಿದರು. ಇವತ್ತು ನಾನು ನನ್ನ ಹಿರಿಯ ಸಭಾಪಾಲಕನಾದ ಇಮ್ಯಾನ್ಯುಯಲನ್ನು ಪ್ರೀತಿಸಿದ ಕಾರಣ ದೇವರು ಇಮ್ಮಡಿಯಾಗಿ ನನ್ನನ್ನು ಆಶೀರ್ವದಿಸಿದ್ದಾನೆ. ಪ್ರಿಯರೇ, ದೇವರಿಂದ ನೇಮಿಸಲ್ಪಟ್ಟಂಥ ನಮ್ಮ ದೇವರ ಸೇವಕರನ್ನು ನಾವು ಪ್ರೀತಿಸೋಣ, ಅವರನ್ನು ಗೌರವಿಸೋಣ, ಅವ್ರಿಗಾಗಿ ಪ್ರಾರ್ಥಿಸೋಣ. ಅವರು ಕೂಡ ನಮ್ಮಂತೆ ಮನುಷ್ಯರು, ನಮಗೆ ಬಲಹೀನರು, ನಮಗೆ ಶೋಧಿಸಲ್ಪಡ್ತಾರೆ. ಅವ್ರಿಗೋಸ್ಕರ ಯಾರು ಪ್ರಾರ್ಥಿಸ್ತಾರೆ? ಸಭಿಕರಾದ ನಾವುಗಳು ತಾನೇ. ಹಾಗಾಗಿ ಸಭಿಕರೆಲ್ಲರೂ ನಿಮ್ಮ ನಿಮ್ಮ ಸಭೆಯ ಪಾಲಕನನ್ನು ಭಾರದಿಂದ ಪ್ರಾರ್ಥಿಸಿರಿ, ಅವರನ್ನು ಪ್ರೀತಿಸ್ತಾ ಹೋಗ್ರಿ. ಖಂಡಿತವಾಗಿ ನೀವು ಆಶೀರ್ವದಿಸಲ್ಪಡ್ತೀರಿ. ಆಮೆನ್. ಆಗ ನೀವು ಪರಲೋಕ ರಾಜ್ಯಕ್ಕೆ ನೀವು ಆದರ್ಶ ವಿಶ್ವಾಸಿಗಳಾಗಿರ್ತೀರಿ. ಆದರ್ಶ ವಿಶ್ವಾಸಿಗಳು ಮತ್ತು ದೇವರ ಕೃಪೆಯಲ್ಲಿ ವಾಸ ಮಾಡ್ತಾರೆ. ನಾನು ಇವತ್ತು ದೇವರ ಕೃಪೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಆದರ್ಶವಾಗಿ ಇರಲಿಕ್ಕೆ ದೇವರು ನನಗೆ ಕೃಪೆ ಕೊಟ್ಟಿದ್ದಾನೆ. ಈ ಕೃಪೆ ದೇವರು ನಿಮಗೆ ಕೊಡಬೇಕನ್ನೋದು ಆಸೆಯಿಂದ ಈ ಪ್ರೋತ್ಸಾಹ ಪ್ರಿಯ ವಿಶ್ವಾಸಿಗಳೇ ನಿಮಗೆ ನಾನು ಮಾಡ್ತಾ ಇದ್ದೀನಿ. ದೇವರಿಂದ ನೇಮಿಸಲ್ಪಟ್ಟಂಥ ಸಭಾಪಾಲಕನನ್ನು ಪ್ರೀತಿಸುತ್ತಾ, ಅವರನ್ನು ಗೌರವಿಸುತ್ತಾ, ಅವ್ರಿಗೋಸ್ಕರ ಪ್ರಾರ್ಥಿಸುತ್ತಾ ಹೋಗೋಣ. ರಿಮೈಂಡ್ ಮಾಡ್ತೀನಿ, ಕ್ರಿಸ್ತಿಯ ಜೀವಿತಕ್ಕೆ ಬೇಕಾಗಿರುವಂಥ ಮೂಲಭೂತ ಸ್ತಂಭಗಳನ್ನು ಅಥವಾ ತತ್ವಗಳನ್ನು ನಾನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇವುಗಳನ್ನು ಪಾಲಿಸುವುದರಿಂದ ದೇವರ ಕೃಪೆಯಲ್ಲಿ ವಾಸಿಸಬಹುದು ಮತ್ತು ಆದರ್ಶ ವಿಶ್ವಾಸಿಗಳು ಆಗಬಹುದು. ಮೊದಲನೇದು, ದೇವರನ್ನು ಪ್ರೀತಿಸಬೇಕು. ಎರಡನೆಯದು, ನಮ್ಮ ಸಭೆಯನ್ನು ನಾವು ಪ್ರೀತಿಸಬೇಕು. ಅಂದರೆ ನಾವು ಹೋಗ್ತಿರುವಂಥ ಸಭೆಯನ್ನು ಪ್ರೀತಿಸಬೇಕು. ಮೂರನೇದು, ದೇವರಿಂದ ನೇಮಿಸಲ್ಪಟ್ಟಂಥ ನಮ್ಮ ಸಭಾ ಪಾಲಕನನ್ನು ನಾವು ಪ್ರೀತಿಸಬೇಕು. ಕೊನೆಯದಾಗಿ ಪ್ರೀತಿಯ ತತ್ವ. ಸಹ ವಿಶ್ವಾಸಿಗಳನ್ನು, ಸಹ ನಮ್ಮ ಸಭೆಯ ವಿಶ್ವಾಸಿಗಳನ್ನು ಪ್ರೀತಿಸಬೇಕು. ಯೋಹಾನನ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 7-8ರಲ್ಲಿ ನಾವು ಇವುಗಳನ್ನು ನೋಡ್ತೇವೆ. ನಾವು ಪರಸ್ಪರ ಪ್ರೀತಿಯಲ್ಲಿ ಬೆಳಿಬೇಕು.
ಸಭೆಯಲ್ಲಿ ದೈವಿಕ ಪ್ರೀತಿ, ಅಗಾಪೆ, ಡಿವೈನ್ ಲವ್, ಪ್ರೀತಿಯಲ್ಲಿ ಪರಸ್ಪರ ನಾವು ಬೆಳೆಯಬೇಕು. ದೇವರಿಂದ ಹುಟ್ಟಿದವರು ನಾವು, ದೇವರನ್ನು ಅರಿತವರು ನಾವು. ಪರಸ್ಪರ ಪ್ರೀತಿಯಲ್ಲಿ, ಒಬ್ಬರನ್ನೊಬ್ಬರು ಪ್ರೀತಿಸುವ ಪ್ರೀತಿಯಲ್ಲಿ ನಾವು ಬೆಳಿಬೇಕು. ದೇವರ ಆಜ್ಞೆಗಳಲ್ಲಿ ದೊಡ್ಡ ಮಹಾ ಆಜ್ಞೆ ದೇವರನ್ನು ಪ್ರೀತಿಸಬೇಕು. ಎರಡನೇ ಮಹಾ ಆಜ್ಞೆ ನಿನ್ನಂತೆ ಪರರನ್ನು ಪ್ರೀತಿಸಬೇಕು. ಅಂದರೆ ಸಭೆಗೆ ಬರ್ತಿರುವಾಗ ಕೂಡಿ ನಾವು ಪರಸ್ಪರ ಪ್ರೀತಿ ತೋರಿಸಬೇಕು. ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34-35ನೇ ವಚನ ಕೂಡ ಪರಸ್ಪರ ಪ್ರೀತಿಯ ಪಾಲನೆ ನಾವು ಮಾಡಬೇಕಂತೇಳಿ ಪ್ರೋತ್ಸಾಹ ಮಾಡ್ತಾ ಇದೆ. ಪ್ರಿಯರೇ, ಸಭೆಗೆ ಬರ್ತಾ ಇದ್ದೀವಿ, ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ. ಒಂದು ಭಾಷೆ ಅವ್ರಿಗೆ ಕಂಡ್ರೆ ಇನ್ನೊಂದು ಭಾಷೆ ಅವ್ರಿಗೆ ಆಗ್ತಾ ಇಲ್ಲ. ಒಂದು ಜಾತಿಯವ್ರಿಗೆ ಕಂಡ್ರೆ ಇನ್ನೊಂದು ಜಾತಿಯವ್ರಿಗೆ ಆಗ್ತಾ ಇಲ್ಲ. ಶ್ರೀಮಂತರಿಗೆ ಕಂಡ್ರೆ ಬಡವ್ರಿಗೆ ಆಗ್ತಾ ಇಲ್ಲ, ಬಡವ್ರಿಗೆ ಕಂಡ್ರೆ ಶ್ರೀಮಂತರಾಗ ಆಗ್ತಾ ಇಲ್ಲ. ಇವೆಲ್ಲ ಕ್ರಿಸ್ತಿಯ ಸಭೆಯಲ್ಲಿ, ದೇವರ ಸಭೆಯಲ್ಲಿ ಇರಬಾರದು. ಸಭೆಯಲ್ಲಿ ಕುಲಭೇದಗಳು ಇರಬಾರ್ದು, ಸಭೆಯಲ್ಲಿ ಜಾತಿ ಭೇದಗಳು ಇರಬಾರ್ದು. ನಾ ಮೇಲ್ ಜಾತಿ, ಕೀಳ್ ಜಾತಿ, ನಾ ಶ್ರೀಮಂತ, ನಾ ಬಡವ, ನಾ ದೊಡ್ಡ ಜಾತಿಯಲ್ಲಿ ಹುಟ್ಟಿದ್ದೀನಿ, ನಾ ಸಣ್ಣ ಜಾತಿಯಲ್ಲಿ ಹುಟ್ಟಿದ್ದೀನಿ, ಯಾವ ಭೇದ ಭಾವಗಳು ಬರಬಾರ್ದು. ಭಾಷೆ ಭೇದ ಬರಬಾರ್ದು, ಐಶ್ವರ್ಯ ಭೇದ ಬರಬಾರ್ದು. ನಾವೆಲ್ಲರೂ ದೇವರ ಮಕ್ಕಳು, ದೇವರ ಪ್ರೀತಿಯಿಂದ ಹುಟ್ಟಿದ ಕಾರಣ ಪರಸ್ಪರ ಪ್ರೀತಿ ಮಾಡಬೇಕು. ನಾವೆಲ್ಲರೂ ಕ್ರೈಸ್ತರು ಅನ್ನೋದು ನೆನಪಿಟ್ಕೋಬೇಕು. ಯಾರ್ಯಾರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೋ ಅವರು ಯೇಸು ಕ್ರಿಸ್ತನ ಶಿಷ್ಯರಾಗಿರುತ್ತಾರೋ ಅವರೆಲ್ಲರೂ ಕ್ರೈಸ್ತರು ಎಂಬುದಾಗಿ ಸಮಾಜ ಅವರನ್ನು ಕರೆಯುತ್ತದೆ ಮತ್ತು ಬೈಬಲ್ ಕೂಡ ಅದನ್ನೇ ಪುಷ್ಟೀಕರಿಸುತ್ತದೆ. ಹಾಗಾಗಿ ಕ್ರೈಸ್ತರಾದಂಥ ನಾವು, ದೇವರ ಮಕ್ಕಳಾದಂಥ ನಾವು, ವಿಶ್ವಾಸಿಗಳಾದಂಥ ನಾವು ಸಭೆಯಲ್ಲಿ ಭೇದ ಭಾವ ಇಲ್ಲದೆ ಪರಸ್ಪರ ಪ್ರೀತಿಯಲ್ಲಿ ಬೆಳಿಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರಿಯರೇ, ಇವತ್ತು ಸಭೆಯಲ್ಲಿ, ಇವತ್ತು ಚರ್ಚ್ಗಳಲ್ಲಿ ಜಾತಿ ತಾಂಡಾಡ್ತಾ ಇದೆ, ದುಃಖಕರವಾದ ಸಂಗತಿ. ಭಾಷಾ ತಾಂಡವಾಡ್ತಾ ಇದೆ, ದುಃಖಕರವಾದ ಸಂಗತಿ. ಶ್ರೀಮಂತಿಗೆ ತಾಂಡವಾಡ್ತಾ ಇದೆ, ಇದು ದುಃಖಕರವಾದ ಸಂಗತಿ. ನಾನು ದೊಡ್ಡ ಜ್ಞಾನಿ, ನನ್ನ ಎಜುಕೇಶನ್ ದೊಡ್ಡದು ಅಂತೇಳಿ ತಾಂಡವಾಡ್ತಾ ಇದೆ, ಇದು ದುಃಖಕರವಾದ ಸಂಗತಿ. ಸಭೆ ಒಳಗೆ ಬಂದು ಕ್ರಿಸ್ತನನ್ನು ಅಂಗೀಕರಿಸಿದಾಗ ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಆತನ ಶಿಷ್ಯರು, ನಾವೆಲ್ಲರೂ ಆತನ ಭಕ್ತರು, ನಾವೆಲ್ಲರೂ ಸಂತರು, ನಾವೆಲ್ಲರೂ ದೇವಜನರಾದ ಕಾರಣ ಪರಸ್ಪರ ಪ್ರೀತಿ ಅಭ್ಯಾಸ ಮಾಡ್ಕೋಬೇಕು. ಚರ್ಚ್ನಲ್ಲಿ ಬಂದು ಒಬ್ಬರನ್ನೊಬ್ಬರು ಪ್ರೀತಿಸಲಾರದೆ ಇದ್ದರೆ ಚರ್ಚ್ ಮುರಿದೋಗುತ್ತೆ. ಭಾಷೆ ಭೇದ ಮಾಡಿದರೆ ಮುರಿದೋಗುತ್ತೆ, ಜಾತಿ ಭೇದ ಮಾಡಿದರೆ ಮುರಿದೋಗುತ್ತೆ. ನಿನ್ನ ಸಭೆ ಮುರಿಲಿಕ್ಕೆ ನೀನೇ ಕಾರಣ ಆಗಬೇಡ. ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕೆ ಕಲಿಯಿರಿ. ಬನ್ನಿ, ಎಲ್ಲ ನಮ್ಮ ಕುಲ, ಜಾತಿ, ಮತ, ಬಣ್ಣ, ಐಶ್ವರ್ಯ ಬದುಗಿಟ್ಟು ದೇವರ ಪ್ರೀತಿಯಲ್ಲಿ ಬೆಳೆಯೋಣ. ಬೇರೆ ಬೇರೆ ಮತದಿಂದ, ಬೇರೆ ಬೇರೆ ಭಾಷೆಯಿಂದ, ಬೇರೆ ಬೇರೆ ಜಾತಿಯಿಂದ ನೀವು ಕ್ರಿಸ್ತನನ್ನು ಅಂಗೀಕರಿಸಿ ನೀವು ವಿಶ್ವಾಸಿಗಳಾಗಿರ್ಬೋದು. ಆದರೆ ದಯವಿಟ್ಟು ನಿಮ್ಮ ಹತ್ರ ಬೇಡ್ಕೊಳ್ಳೋದೇನೆಂದರೆ ಅವೆಲ್ಲ ಹೊರಗಿಟ್ಟು ಬಿಡಿ. ದೇವರ ಮಂದಿರದಲ್ಲಿ ಬಂದಾಗ ನಾವೆಲ್ಲರೂ ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡೋಣ.
ಅಭ್ಯಾಸ ಮಾಡೋಣ. ಪ್ರೀತಿ ಬಹು ಪಾಪವನ್ನು ಮುಚ್ಚುತ್ತದೆ. ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಲ್ಲವನ್ನು ನಂಬುತ್ತದೆ. ಪ್ರೀತಿ ತಾಳ್ಮೆ ಉಳ್ಳದು. ಪ್ರೀತಿ ದೀರ್ಘ ಶಾಂತಿ ಉಳ್ಳದು. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತಾ ಇರುವಾಗ, ನಾವು ಒಂದೇ ಚರ್ಚ್ನಲ್ಲಿ ಬಂದು ದೇವರು ನಮ್ಮನ್ನು ಪ್ರೀತಿಸಿರುವಾಗ, ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿಸಿರುವಾಗ ನಾವು ಇತರನ್ನು ಪ್ರೀತಿಸದೇ ಇರುವುದು ಬಹಳ ದುಃಖಕರವಾದ ಸಂಗತಿ. ದೇವರು ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಪಾಪಗಳನ್ನು ಮುಚ್ಚಿದ್ದಾನೆ. ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪವನ್ನು ತೊಳೆದಿರುವಾಗ ನಾವು ಪರಸ್ಪರ ಪ್ರೀತಿಸದೇ ಇರುವುದು ದೇವರು ದುಃಖ ಪಡ್ತಾನೆ. ನಾವು ಪರಸ್ಪರ ಪ್ರೀತಿಸಲ್ಲ ಅಂದರೆ ದೇವರು ತುಂಬ ದುಃಖ ಪಡ್ತಾನೆ. ಬರ್ರಿ ಚರ್ಚ್ನಲ್ಲಿ ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸೋಣ. ಯಾವಾಗ ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸ್ತೇವೋ ಅವಾಗ ಚರ್ಚ್ ವೃದ್ಧಿ ಆಗುತ್ತೆ. ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾವೆ. ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾನೆ. ಪರಿಶುದ್ಧಾತ್ಮನ ಎಲ್ಲ ಅದ್ಭುತ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ನಡೀತಾವೆ ಮತ್ತು ಅನೇಕರು ನಮ್ಮನ್ನು ನೋಡಿ ಇವರು ನಿಜವಾಗಲೂ ಯೇಸುವಿನ ಶಿಷ್ಯರು ಎಂಬುದಾಗಿ ಹೇಳ್ತಾರೆ. ಪ್ರಜೆಗಳು, ಅನ್ಯರು, ಸಮಾಜ ನಮ್ಮನ್ನು ನೋಡಿ ಹೇಳಬೇಕು, ಇವರು ಯೇಸುವಿನ ಶಿಷ್ಯರು, ಇವರು ದೇವರ ಮಕ್ಕಳು. ಯಾವಾಗ ಹೇಳ್ತಾರೆ? ನಾವು ಪರಸ್ಪರವಾದ ಪ್ರೀತಿಯಲ್ಲಿ ಬೆಳೆದರೆ. ದುಡ್ಡಿಗಾಗಿ ಜಗಳ, ಸ್ಥಾನಮಾನಕ್ಕಾಗಿ ಜಗಳ, ಹಾಡಿಗಾಗಿ ಜಗಳ, ಮೆಸೇಜ್ಗಾಗಿ ಜಗಳ ಮಾಡಿದರೆ ಪರರು ನೋಡಿ ನಮ್ಮನ್ನು ಇವರು ಯೇಸು ಸ್ವಾಮಿಯ ಶಿಷ್ಯರಲ್ಲ, ಸೈತಾನನ ಶಿಷ್ಯರಾಗ್ತಾರೆ. ಬೇಡ ದೇವರ ಮಕ್ಕಳೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿ ಮುಂದಕ್ಕೆ ಸಾಗೋಣ. ಹೀಗೆ ಮಾಡಿದರೆ ನಾವು ದೇವರ ಕೃಪೆಯಲ್ಲಿ ವಾಸಿಸ್ತೀವಿ ಮತ್ತು ಆದರ್ಶ ವಿಶ್ವಾಸಿಗಳು, ಪರಲೋಕ ರಾಜ್ಯದ ಆದರ್ಶ ವಿಶ್ವಾಸಿಗಳು ಆಗಿರ್ತೀವಿ. ಈ 4 ತತ್ವಗಳನ್ನು ಮಾಡಲಿಕ್ಕೆ ದೇವರು ನನಗೆ, ನಿಮಗೆ, ಕೂಡಿ ಬಂದಂಥ ಎಲ್ಲರಿಗೆ ಸಹಾಯ ಮಾಡಲಿ ಮತ್ತು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ನೋಡ್ತಿರುವಂಥ ನಿಮಗೆ ಕೂಡ ಸಹಾಯ ಮಾಡಲಿ. ದೇವರ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. 4 ತತ್ವಗಳನ್ನ ಹೇಳಿದ್ದೀನಿ. ಮೊದಲನೇದು ದೇವರನ್ನು ಪ್ರೀತಿಸೋಣ. 2ನೇದು ನಮ್ಮ ಸಭೆಯನ್ನು ನಾವು ಪ್ರೀತಿಸೋಣ. 3ನೇದು ದೇವರಿಂದ ನೇಮಿಸಲ್ಪಟ್ಟಂಥ ನಮ್ಮ ದೇವರ ಸೇವಕರನ್ನು ಪ್ರೀತಿಸೋಣ. 4ನೇದು ಒಬ್ಬರನ್ನೊಬ್ಬರು ಸಭೆಯಲ್ಲಿ ಪರಸ್ಪರ ಪ್ರೀತಿಯನ್ನು ಮಾಡೋಣ. ಇವು 4 ತತ್ವಗಳನ್ನು ಮಾಡಿದರೆ ಖಂಡಿತ ಪರಲೋಕ ರಾಜ್ಯದ ಆದರ್ಶ ವಿಶ್ವಾಸಿಗಳು ಆಗಿ ನಾವು ಇರ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ 4 ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದುವರೆಗೂ ತಾವು ವಿಡಿಯೋ ನೋಡಿದಿರಿ, ಈ ಸಂದೇಶವನ್ನು ತಾವೆಲ್ಲ ಕೂಡಿ ಬಂದಿದ್ದವರು ಕೇಳಿದಿರಿ. ಇದರಲ್ಲಿಂದ ನೀವು ಆಶೀರ್ವಿಸಲ್ಪಟ್ಟಿರಿ ಅಂತ ನಂಬುತ್ತೀನಿ. ದಯವಿಟ್ಟು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಭಾಳ ಜನ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವಿಸಲಿ. ದೇವರು ನಿಮ್ಮ ಸಭಾಪಾಲಕನನ್ನು ಆಶೀರ್ವಿಸಲಿ. ದೇವರು ನಿಮ್ಮ ಸಭೆಯನ್ನು ಕೂಡ ಆಶೀರ್ವಿಸಲಿ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.